ಗುಡ್ ಮಾರ್ನಿಂಗ್. ಓಂ ಶಾಂತಿ ಲೈಫ್ ಸ್ಕಿಲ್ಗೆ ತಮಗೆಲ್ಲ ಸ್ವಾಗತ. ಸೊ ಇವತ್ತು ಗೋಲ್ಸ್ ಬಗ್ಗೆ, ಅಂದರೆ ಮನುಷ್ಯ ಏನಾದರೂ ಡೆವಲಪ್ಮೆಂಟ್ ಆಗಬೇಕಂದ್ರೆ ಒಂದು ಗೋಲು ಗುರಿ ಉದ್ದೇಶ ಇದ್ದರೆ ಮಾತ್ರ ಜೀವನ ಸಾರ್ಥಕ ಅಂತ ಹೇಳ್ತಾರೆ ನೋಡಿ. ಕೆಲವರು ಹಿರಿಯರು ಬೈತಿರ್ತಾರೆ, ಇವನಿಗೇನು ಉದ್ದೇಶ ಇಲ್ಲ, ಗುರಿ ಇಲ್ಲ, ಬಿಡಪ್ಪ ಇವನು ಟೈಮ್ ಪಾಸ್ ಸುಮ್ಮನೆ ವೇಸ್ಟ್ ಮಾಡ್ತಾನೆ ಅಂತ ಹೇಳ್ತಾರೆ. ಸೊ ಹಾಗಾಗಬಾರ್ದು ಜೀವನ. ಸೊ ಪ್ರತಿಯೊಬ್ಬರು ಜೀವನದಲ್ಲಿ ಒಂದು ಸಣ್ಣ ಸಣ್ಣ ಗೋಲ್ಸ್ ಇರಬೇಕಮ್ಮ ಮಾತು. ಈವನ್ ದಿನದಲ್ಲಿ ಕಂಪ್ಲೀಟ್ ಮಾಡೋದು ಗೋಲ್ ಇರ್ಬೋದು, ವಾರದಲ್ಲಿ ಮಾಡೋದಿರ್ಬೋದು, ತಿಂಗಳಲ್ಲಿರ್ಬೋದು, ಅಂದರೆ ಒಂದು 6 ತಿಂಗಳಿಗೆ 3 ತಿಂಗಳಿಗೆ ಗೋಲು, ಇಲ್ಲ ವರ್ಷಕ್ಕೊಂದು ಸರಿ ಗೋಲು. ಇವನ್ ನಮ್ಮ ಬಿಸ್ನೆಸ್ಸಲ್ಲಿ ನೋಡಿರಿ, ಟರ್ನ್ ಓವರ್ ಅಂತ ಇಟ್ಕೊಳ್ತೀವಿ ನಾವು. ಈ ವರ್ಷ 2 crores ಮಾಡಿದ್ರೆ ನೆಕ್ಸ್ಟ್ 3 crores ಮಾಡಬೇಕು, ಅದನ್ನು ಹೇಗೆ ಮಾಡೋದು ಅಂತ ಡಿವೈಡ್ ಮಾಡ್ಕೊಳ್ತೀವಿ. ಮಂತ್ಲಿ ಎಷ್ಟು, ವೀಕ್ಲಿ ಎಷ್ಟು, ಡೈಲಿ ಎಷ್ಟು ಆ್ಯಕ್ಟಿವಿಟೀಸ್ ಮಾಡಬೇಕು ಏನಂತ ಹೇಳ್ಬಿಟ್ಟು. ಇದೇ ಥರ ನನ್ನ ಜೀವನದಲ್ಲಿ ಅಂದರೆ ನನಗೆ ಬೇಕಾಗಿರ್ತಕ್ಕಂಥ ಇವನ್ ಆರೋಗ್ಯದಲ್ಲಿರ್ಬೋದು, ಆಮೇಲೆ ಮೈಂಡ್ ಸೆಟ್ಟಲ್ಲಿ ಇಟ್ಕೋಬೋದು, ಪುಸ್ತಕ ಓದೋದಲ್ಲಿರ್ಬೋದು, ನನ್ನ ಇಂಪ್ರೂವ್ಮೆಂಟ್ ನಿದ್ದೆ ಸ್ಲೀಪಿಂಗ್ ಸೈಕಲ್ಸಲ್ಲಿ ನಿದ್ದೆ ಇಂಪ್ರೂವ್ಮೆಂಟ್ಸ್ ಇರ್ಬೋದು. ಹೀಗೆ ಪ್ರತಿಯೊಂದರಲ್ಲೂ ನಾವು ಗೋಲ್ಸ್ನ ಇಟ್ಕೊಂಡ್ರೆ ಮಾತ್ರ ನಾವು ಅಚೀವ್ ಮಾಡಲಿಕ್ಕಾಗುತ್ತೆ. ಅಂದರೆ ನಾನು ಯಾವ ಕಡೆ ಹೋಗ್ತೀನಿ, ಯಾವ ದಿಕ್ಕಿಗೆ ಹೋಗ್ತೀನಿ ಅಂತ ನಾಲೆಡ್ಜ್ ಇರುತ್ತೆ ಮಾತು. ಯಾವಾಗ ಸ್ಪಷ್ಟತೆ ಇಲ್ಲಾಂದರೆ ನಾನು ಏನೂ ಮಾಡೋಕ್ಕೆ ಹೋಗಲ್ಲ, ಅನ್ನೆಸರಿ ಟೈಮ್ ವೇಸ್ಟ್ ಮಾಡೋಕ್ಕೆ ಶುರು ಮಾಡ್ತೀನಿ. ಯಾವ ನಂತರ ಸ್ಪಷ್ಟತೆ ಅಂದರೆ ಅದನ್ನು ಅಚೀವ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಹೋಗ್ತೀನಿ. ಸಪೋಸ್ ನಾನು ಏನಾದರೂ ಈ ತಿಂಗಳಲ್ಲಿ 1 kg 2 kg ವೆಯ್ಟ್ ಲಾಸ್ ಆಗಬೇಕಂದ್ರೆ ನಾನು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀನಿ. ಊಟ ಎಷ್ಟೊತ್ತಿಗೆ ಮಾಡಬೇಕು, ನೀರು ಎಷ್ಟು ಕುಡಿಬೇಕು, ಮೈಂಡ್ ಸೆಟ್ ಹೆಂಗೆ ಇಟ್ಕೋಬೇಕು, ಏನು ಮಾಡಿದ್ರೆ ಬೆಟ್ರು, ಯಾವ್ದು ಮಾಡಬಾರ್ದು, ಕ್ಯಾಲರೀಸ್ ಎಷ್ಟಿರಬೇಕು, ಇದನ್ನು ಮಾಡ್ತೀನಿ. ಅಕಸ್ಮಾತ್ ನನಗೇನಾದರೂ ಒಂದು ಆಧ್ಯಾತ್ಮಿಕ ಶಾಂತಿ ಬೇಕು ಮನಸ್ಸಿಗೆ ಅಂತ ಅಂದ್ಕೊಂಡ್ರೆ ನಾನು ಮತ್ತೆ ಅದಕ್ಕೆ ಟ್ರೈ ಮಾಡ್ತೀನಿ. ಎಲ್ಲಾದರೂ ಸತ್ಸಂಗಕ್ಕೆ ಹೋಗೋದಾ, ಒಳ್ಳೆ ಪುಸ್ತಕ ಓದೋದಾ, ಯಾವ ಮೆಡಿಟೇಷನ್ ಮಾಡೋದಾ, ಜಪ ಮಾಡೋದಾ, ಏನು ಮಾಡೋದು ಅಂತ ಹೇಳ್ಬಿಟ್ಟು. ಸೊ ನಾನು ಹೇಳೋದು ಅಂದ್ಕೊಂಡಿದ್ದೇನೆಂದರೆ ಪ್ರತಿಯೊಬ್ಬ ಮನುಷ್ಯನ ಒಂದು ಗೋಲ್ ಇರಲೇಬೇಕು. ಸಣ್ಣದು ದೊಡ್ಡದು ಅದು ಗೊತ್ತಿಲ್ಲ, ಎಲ್ಲದ್ರ ಬಗ್ಗೆನೂ ಇಟ್ಕೊಂಡಿರ್ಬೇಕು. ಒಂದು ಆರೋಗ್ಯದ ಬಗ್ಗೆ ಗೋಲ್ ಇಟ್ಕೋಬೇಕು, ಒಂದು ಫ್ಯಾಮಿಲಿ ರಿಲೇಷನ್ ಬಗ್ಗೆ ಗೋಲ್ ಇಟ್ಕೋಬೇಕು, ಒಂದು ಫಾರಿನ್ ಟ್ರಿಪ್ಪು ಅಥವಾ ಎಲ್ಲೊಂದು ಬೇರೆ ಕಡೆ ಹೋಗಿ ಬರ್ತಕ್ಕಂಥದ್ದು, ಅಥವಾ ಬೇರೆ ಸಂಘ ನಾನು ಮಾತಾಡ್ತಕ್ಕಂಥದ್ದು, ಇವೆಲ್ಲ ಇದ್ರೇ ಕೆಲಸ ಈಸಿ ಮಾತು. ಡೈರೆಕ್ಷನ್ ಸಿಗುತ್ತೆ ನನಗೆ ಯಾವ ಕಡೆ ಹೋಗ್ಬೇಕು ನಾವು ಅಂತ ಹೇಳ್ಬಿಟ್ಟು. ಸಪೋಸ್ ನೀವು ನೋಡಿ, ಒಂದು ಹಡಗಿಗೆ ಎಲ್ಲ ರೀಚ್ ಆಗಬೇಕು, ಹಡಗದಲ್ಲಿ ಅಲ್ಲಿ ಯಾವುದೇ ಇದಿರಲ್ಲ, ರೂಟಲ್ಲಿರಲ್ಲ, ಬರೀ ನೀರಿರ್ತೈತೆ. ಸೊ ಅಲ್ಲಿ ಏನು ಮಾಡ್ತೈತೆ ಅಂದರೆ ದಿಕ್ಸೂಚಿ ತೋರಿಸ್ತಾ ಇರುತ್ತೆ. ಯಾವಾಗಲೂ ಅವ್ರ ಹತ್ರ ಒಂದು ಮ್ಯಾಗ್ನಿಟ್ಯೂಡ್ ಇರ್ತೈತೆ, ಅದು ನಾರ್ತ್ ಕಡೆ ತೋರಿಸ್ತಾ ಇರುತ್ತೆ. ನಾರ್ತ್ ಈ ಕಡೆ ಇದೆ ಅಂತ ಹೇಳ್ಬಿಟ್ಟು, ಅಂದರೆ ಆ ದಿಕ್ಕು ನೋಡಿಕೊಂಡು ಆ ಡಿಸ್ಟೆನ್ಸ್ ಎಷ್ಟಿದೆ ಹಿಂಗಂತ ಆ ಡಿವಿಷನ್ ತೊಗೊಳ್ತಾರಮ್ಮ. ಕರೆಕ್ಟಾಗಿ ದಿಕ್ಸೂಚಿ ಇಟ್ಕೊಂಡು ಒಂದು ಗುರಿ ಸ್ಪಷ್ಟ ಇದ್ದರೆ ಅದು ಎಲ್ಲೋ ಹೋಗ್ಬೇಕಲ್ಲಿ ಹೋಗಿ ಮುಟ್ಟುತ್ತೆ. ಅದೇ ಸ್ಪಷ್ಟತೆ ಇಲ್ಲಾಂದರೆ ಎಲ್ಲಿ ಹೋಗುತ್ತೆ, ಏನು ಮಾಡ್ತಾರೆ ಗೊತ್ತಿಲ್ಲ ಮಾತು. ಸೊ ಬೆಳಗ್ಗೆ ಎದ್ದ ತಕ್ಷಣ ನನ್ನ ಮೈಂಡ್ ಗ್ಲಂಬಿಂಗ್ ಆಗಬಾರ್ದು, ಎಲ್ಲ ಅದು ಮಿಕ್ಸ್ ಆಗಿ ತೊಂದರೆ ಕೊಡಬಾರ್ದಮ್ಮ ಮಾತು. ಸೊ ಏನು ಮಾಡ್ಬೇಕು ಅನ್ನೋದು ಸ್ಪಷ್ಟತೆ ರಾತ್ರಿನ ಡಿಸೈಡ್ ಮಾಡಿದ್ರೆ ಬೆಳಗ್ಗೆ ಎದ್ದ ತಕ್ಷಣ ನನ್ನ ಕೆಲಸ ನಾನು ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಮಾತು. ಸೊ ಹಂಗೆ ನನ್ನ ಮೈಂಡ್ ತುಂಬ ಫೋಕಸ್ ಮಾಡುತ್ತೆ, ಮೋಟಿವೇಶನ್ ತೊಗೊಳುತ್ತೆ, ಪ್ಲಸ್ ಡಿಸಿಪ್ಲಿನ್ ಆಗಿರುತ್ತೆ ನನ್ನ ಲೈಫು. ಇಲ್ಲಾಂದ್ರೆ ಏನಾಗುತ್ತೆ, ಮೆಜರಬಲ್ ಇರೋಲ್ಲ ನನ್ನ ಲೈಫು. ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ತುಂಬಾ ಕನ್ಫ್ಯೂಷನಲ್ಲಿ ಆಗ್ತಾ ಹೋಗುತ್ತಮ್ಮ. ಮತ್ತು ಇದರಿಂದ ಏನಾಗುತ್ತೆ ಅಂದರೆ ಗ್ರೋತ್ನೆಸ್ ಕಡಿಮೆ ಆಗ್ತಾ ಹೋಗುತ್ತೆ. ಆಮೇಲೆ ಟೆನ್ಷನ್ಸ್ ಜಾಸ್ತಿ ಅನಿಸುತ್ತೆ ಯಾವನ್ನ ಸ್ಪಷ್ಟತೆ ಗೋಲ್ ಇಲ್ಲ ಅಂದರೆ. ಇದು ಗೋಲ್ ಇಟ್ಕೊಳ್ತಕ್ಕಂಥದ್ದು ಭಾಳ ಅವಶ್ಯ, ಪ್ರತಿ ದಿವಸ ನಾವು ಮೇಂಟೈನ್ ಮಾಡಲೇಬೇಕು. ಸೊ ಏನು ಬೆನಿಫಿಟ್ ಆಗುತ್ತಪ್ಪ ಅಂದರೆ, ಈ ಒಂದು 90 days ನೀವೇನೋ ಸಣ್ಣ ಸಣ್ಣ ಗೋಲ್ ಇಟ್ಕೊಂಡು ಮಾಡಿದ್ರೆ ಅಚೀವ್ ಮಾಡ್ತೀವಿ, ನಾನು ಗ್ಯಾರಂಟಿ. ನಾವೇನೇ ಗೋಲ್ಸ್ ಇಟ್ಕೊಂಡು ಕೂಡ ಅಚೀವ್ ಮಾಡ್ಬೋದು. ಅಂದರೆ ಸ್ಮಾಲ್ ಚಿಕ್ಕದಾಗಿ ಇಟ್ಕೋಬೇಕು ಗೋಲ್ಸು. ಅದು ಮಾಡ್ತಾ 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 ನಮ್ಗೆ ಹೆಲ್ಪ್ ಆಗುತ್ತೆ ಅಂತ. ಆಮೇಲೆ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ. ಆಮೇಲೆ ನೀವು ತುಂಬ ಡಿಸಿಷನ್ ಮೇಕರ್ ಆಗ್ತೀರಿ. ಆಮೇಲೆ ತುಂಬ ಹ್ಯಾಪಿನೆಸ್ಸು, ಪೀಸ್ ಅಂದರೆ ನೆಮ್ಮದಿ ಜೀವನ ಸಿಗುತ್ತೆ ನಿಮಗೆ, ಕರೆಕ್ಟಾಗಿ ಇದು ಗೋಲ್ಸ್ ಇಟ್ಕೊಂಡು ಅಚೀವ್ ಮಾಡ್ತಾ ಹೋದರೆ. ಆಮೇಲೆ ಆಪರ್ಚುನಿಟಿನ ಕನ್ವರ್ಟ್ ಮಾಡ್ಕೊಳ್ತಾ ಹೋಗ್ತೀವಿ ನಾವು ಪ್ರತಿದಿನಲ್ಲೂ. ಸೊ ಇದು ಭಾಳ ಮುಖ್ಯ. ಸೊ ನಾನು ಹೇಳೋದಿಷ್ಟೇ, ಪ್ರತಿಯೊಬ್ಬರು ತಮಗೆ ಏನು ಅವಶ್ಯಕತೆ ಇದೆಯಲ್ಲ ಅದನ್ನು ಒಂದು ಕಡೆ ನೋಟ್ ಮಾಡಿಕೊಂಡು ಗೋಲ್ಸ್ ಅಂತ ಬರ್ಕೊಳ್ರಿ. ಅದನ್ನು ಅಚೀವ್ ಮಾಡೋದಕ್ಕೆ ಏನು ಮಾಡಿದರೆ ಬೆಟ್ರು. ಇದು ನನ್ನ ಕಡೆಯಿಂದ ಆಗೋದಿಲ್ಲ ಅನ್ನೋದಕ್ಕಿಂತ ಇದನ್ನು ಹೇಗೆ ಮಾಡಿದ್ರೆ ಕೆಲಸ ಆಗುತ್ತೆ ಅನ್ನೋದ್ರ ಬಗ್ಗೆ ವಿಚಾರ ಮಾಡಿದ್ರೆ ಖಂಡಿತವಾಗಿ ನಾವು ಒಳ್ಳೆ ಕಡೆ ಹೋಗ್ತೀವಿ ಮಾತು. ಸೊ ಈಗ ಪ್ರತಿ ದಿವಸನೂ ನಾವು ಗೋಲ್ಸ್ ಇಟ್ಕೊಂಡು ಮುಂದುವರೆದ್ರೆ ನನ್ನ ಜೀವನದಲ್ಲಿ ನನಗೆ ಬೇಕಾಗಿರ್ತಕ್ಕಂಥದ್ದನ್ನು ಸಾಧನೆ ಮಾಡೋದಕ್ಕೆ ಯಾವ ಅಡ್ಡಿ ಆತಂಕನೂ ಆಗೋಲ್ಲ, ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ಹೇಳ್ತಾ, ಸೊ ಇನ್ನೂ ಯಾರಿಗೂ ಯಾವ್ದಾದ್ರು ಹೆಚ್ಚಿನ ಆಸಕ್ತಿ ಇದ್ದರೆ, ನೀವು ಹೆಂಗೆ ಮಾಡಬೇಕು, ಗೋಲ್ಸ್ ಇಲ್ಲ ಬರ್ಕೊಳ್ಳೋದು ನನಗೆ ಏನು ಗೊತ್ತಿಲ್ಲ ಅಂದರೆ ನನ್ನ ಅಪ್ರೋಚ್ ಮಾಡಿ. ವಾಟ್ಸಪ್ಪಲ್ಲಿ ಅಥವಾ ಯೂಟ್ಯೂಬಲ್ಲಿ ಚಾನಲ್ಸು ಬರ್ತಾಯಿದೆ, ಅದನ್ನು ನೋಡಿ ಫಾಲೋಅಪ್ ಮಾಡೋದಾರು ಮಾಡಿ. ಸೊ ನೀವು ಏನು ಬೇಕಂತ ನಮಗೆ ಒಂದು ಇನ್ಫಾರ್ಮೇಷನ್ ಅಥವಾ ಮೆಸೇಜ್ ಹಾಕಿದರೆ ಖಂಡಿತ ನಿಮ್ಗೆ ರೆಸ್ಪಾನ್ಸ್ ಸಿಗುತ್ತೆ. ಸೊ 8ರಿಂದ 8:30 ಕ್ಲಾಸ್ ಇರುತ್ತೆ, ಅದಕ್ಕೆ ಅಟೆಂಡ್ ಮಾಡ್ಕೊಳ್ಳಿ, ಫ್ರೀ ಇರುತ್ತೆ. ಸೊ ಅಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ನಮ್ಮ ಗ್ರೂಪಲ್ಲಿ ಮಾಡ್ಕೊಂಡಿದ್ದಾರೆ. ಇವತ್ತು ಎಷ್ಟೋ ಜನ ನಾರ್ಮಲಾಗಿ ಬಂದಿರ್ತಕ್ಕಂಥವ್ರು ಇವತ್ತು ಕರೆಕ್ಟಾಗಿ ನೀರು ಕುಡಿ ಅಭ್ಯಾಸ ಮಾಡ್ಕೊಂಡಿದ್ದಾರೆ, ಸ್ಲೀಪಿಂಗ್ ಸೈಕಲ್ ಚೆನ್ನಾಗಿದೆ, ಅವ್ರಿಗೆ ಮೋಷನ್ ಚೆನ್ನಾಗಿ ಆಗ್ತಾಯಿದೆ. ಅಂದರೆ ಪ್ರತಿಯೊಂದನ್ನು ಡೆವಲಪ್ಮೆಂಟ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟು. ಸೊ ಇದನ್ನು ನಾವು ಕಲಿಸ್ಕೊತ ಹೋಗ್ತೀವಿ, ನೀವು ಕಲಿಬೋದು, ಬೇರೆಯವ್ರಿಗೆ ಹೇಳ್ಕೊಡ್ಬೋದು ಅಂತ ಹೇಳ್ತೀವಿ. ಥ್ಯಾಂಕ್ ಯು. ಓಂ ಶಾಂತಿ.